ರತ್ನ ನಿಂದೆಲ್ಲ ಮುಗೀತಿಲ್ಲ? ಹಾಂ ಮುಗೀತ್ರಿ. ಮತ್ತು ಬಂಗಾರ ಎಷ್ಟು ತೊಲಿ ತೊಗೊಳ್ಳಿರಿ? ಯಾವುದಕ್ಕೂ ಒಂದೆರಡು ತೊಲಿ ಹೆಚ್ಚಿಗೆನ ಇಟ್ಕೋ. ಕಂಡಾಡ್ತಿ ಏನು ಇವ್ರು ಬಂಗಾರದ ವಿಚಾರ ಮಾತಾಡತ್ತಾರ? ಮತ್ತು ಶಂಕರಪ್ಪಣ್ಣ ಒಂದು 5 ತೊಲಿ ಸಾಕಂದಿದ್ದ. ಮತ್ತು ತೊಲಿಗೆ 50,000 ಅಂದ್ರೆ 5 ತೊಲಿ ಸಾಕಾಗ್ತೈತೆ ಹೇಳ್ರಿ. ಏನಾರ ಆಗಲಿ ಒಂದೊಂದು ಉಂಗ್ರಾನ ಇಟ್ಕೊಂಡ್ಬಿಡ ಅದ್ರ ಜೋಡಿ. ಹ್ಞೂ ಅದನ್ನು ತೊಗೊಂಡೇನ್ರಿ. ಮತ್ತು ನಿಮ್ಮದು ಪಾಸ್ಬುಕ್ ಎಲ್ಲ ಎಲ್ಲಿಟ್ಟಿರಿ? ಟ್ರಿಜರಾಗಿ ಇಟ್ಟೆ ನೋಡು, ನಿನ್ನ ಕೈಯಾಗ ಕೊಟ್ಟಿದ್ದೆ, ಎಲ್ಲಿಟ್ಟಿ? ಎಲ್ಲಿಟ್ಟಿದ್ದೆ ನಿಮ್ಮ ಪಾಸ್ಬುಕ್? ಹಾಂ ಇಲ್ಲ ಐತೆ, ಸಿಕ್ತು. ಮತ್ತು ನೀವು ದೌಡು ಜಳಕ ಮಾಡಿ ಬಂದು ನಾಷ್ಟ ಮಾಡ್ರಿ, ಹೋಗೋನು. ಲೇ ರತ್ನ, ಒಂದು ಶಂಕರಪ್ಪನ ಫೋನ್ ಹಚ್ಚು, ತಯಾರಾಗ್ಯಾನಿಲ್ಲ ಕೇಳು. ಹ್ಞೂ ರೀ ಕೇಳ್ತೀನಿ. ಅಂದಂಗೆ ಇವತ್ತು ನಾವು ಈ ಬಂಗಾರ ಇಟ್ರೆ ಲೋನ್ ಕೊಡಕ್ಕೆ ಎಷ್ಟು ದಿನ ತೋತಾರ್ರಿ? ಅವತ್ತ ಕೊಡ್ತಾರ ಏನು ಒಂದೆರಡು ದಿನ ಬಿಟ್ಟು ನಮ್ಮ ಅಕೌಂಟಿಗೆ ಹಾಕ್ತಾರ. ನನಗೂ ಅದ್ರ ಬಗ್ಗೆ ಮಾಹಿತಿ ಇರಲಿಲ್ಲ ರತ್ನ. ಶಂಕರಪ್ಪಣ್ಣನ ಕೇಳಬೇಕು. ಇರ್ಲಿ ಹೇಳ, 2 ದಿನ ಬಿಟ್ಟು ಬರಲಿ, ಏನಾಗೋದೈತೆ ನಮ್ದೀಗ? ಹೌದು ಆತು ತಗೋರಿ, ನಾ ಫೋನ್ ಹಚ್ತೀನಿ, ನೀವು ದೌಡು ಜಳಕ ಮಾಡ್ಬಾ ಹೋಗ್ರಿ. ಅಂದ್ರೆ ಇವರು ಬ್ಯಾಂಕಿಗೆ ಬಂಗಾರ ಇಟ್ಟು ರೊಕ್ಕ ತಗೊಳಕತ್ತಾರ. ಅದಕ್ಕೆ ಅವ್ರು ರೊಕ್ಕ ಕೊಡ್ತೀನಿ ಅಂದ್ರು ಬೇಡ ಅನ್ನಕಂತ. ಈಕೆ ಹತ್ರ ಅಂತ ಬಂಗಾರ ಏನೈತಿ? ತನ್ನ ಮೊದಲ ಹೋಗಿ ಹೇಳೋಣ. ಏನವ ಇವ ಏನಾರು ಒಂದು ರಾವ್ ತಗೊಂಡ ಬರ್ತಾ. ಏನಾ ತಂಗಿ, ಇಲ್ಲಿ ಪಡ್ಸಲಾಗದೇನಿ ಬಾ. ಏನಯ್ಯವ? ಅಯ್ಯ ಸರಿ, ಇನ್ನು ಒಂದು ಸುದ್ದಿ ಹೇಳೋದೈತಿ. ಏನು ಸುದ್ದಿವ? ಏನು ರಾವ್ ತಗೊಂಡ್ ಬಂದಿ ಮತ್ತೆ? ನಾ ಏನಾರು ಹೇಳಕ್ ಬಂದ್ರೆ ನಿನಗೆ ರಾವ್ ತಗೊಂಡ್ ಬಂದಂಗೆ ಆಕತ್ತಿನ. ಅದಕ್ಕೆ ನಿನ್ನ ಮಗನ ನಿನ್ನ ಸೊಸಿನ ಹಿಂಗೆ ನಿನಗೆ ಮೋಸ ಮಾಡ್ಕೊಂಡು ಕೂತಿರೋದಿಲ್ಲಿ. ಏನು ಮೋಸ ಮಾಡಿದ್ರು ಯವ್ವ? ನಿನಗೆ ಗೊತ್ತೈತಿನ, ನಿನ್ನ ಮಗ ನಿನ್ನ ಸೊಸಿ ನೀನಾಗಲೇ ರೊಕ್ಕ ಕೊಡ್ತೀನಿ ಅಂದ್ರು ಬೇಡ ಅಂದಿದ್ದು ಯಾಕನ್ನೋದು ಗೊತ್ತಾತನ? ಏನೋ ಎಲ್ಲ ವ್ಯವಸ್ಥೆ ಮಾಡ್ಕೊಂಡೇನಿ ಅಂತಂದ್ರಲ್ಲ, ಮತ್ತೆ ಹೇಳಿದ್ರಲ್ಲ ನಿನ್ನೆ. ಅದು ಏನು ವ್ಯವಸ್ಥೆ ಮಾಡ್ಕೊಂಡಾರ ಅನ್ನೋದ್ರ ಗೊತ್ತೈತೆ ನಿನಗೆ? ಎಲ್ಲ ಹತ್ರ ಸಾಲ ಬೇಡಿರ್ತಾರ. ಅಯ್ಯೋ ಶಿವನೇ, ನಿನಗೆ ಗೊತ್ತಿರೋದು ಇಟ್ಟವೆ. ನಿನಗೆ ಈ ಮನೆಯಾಗಿರ್ತಿ, ಏನು ಸುದ್ದಿ ಗೊತ್ತಾಗೋದಿಲ್ಲ. ಅದಕ್ಕೆ ನಿನ್ನ ಕಣ್ಣಿಗೆ ಮಣ್ಣು ಹೊಡ್ಯಾಕತ್ತಾರ ಅವ್ರು ಏನು ಮಾಡತ್ತಾರ ಗೊತ್ತೈತಿನ? ಎಲ್ಲಿ ಸಾಲ ತಗೊಳತ್ತಾರ ಅನ್ನೋದ್ರ ಗೊತ್ತೈತಿ ನಿನಗೆ? ಎಲ್ಲಿ ತಗೊಳತ್ತಾರ ಅದಕ್ಕೆ ಹೇಳೋದು. ಒಂದಿಟ್ಟು ನಿನ್ನ ಸಸಿ ಮ್ಯಾಗ ನಿನ್ನ ಮಗನ ಮ್ಯಾಗ ಕಣ್ಣಿಡು ಅಂತಂದು ನೀನು ಮತ್ತೆ ನನಗೆ ಹೇಳಕ್ಕೆ ಬರ್ತೀವಿ. ಅವರು ಬ್ಯಾಂಕ್ನ್ಯಾಗ ಬಂಗಾರ ಇಟ್ಟು ಸಾಲ ತಗೊಳಕತ್ತಾರ. ಏನ ಬ್ಯಾಂಕ್ನ್ಯಾಗ ಬಂಗಾರ ಇಡಾಕಂತಾರ? ಅವ್ರ ಹತ್ರ ಎಲ್ಲಿ ಬರ್ಬೇಕು ಕಟ್ಟಕಂಡ ಬಂಗಾರ? ಅಯ್ಯ ನೀ ಏನಾಕತ್ತಿ ಇಲ್ಲಿ? ಅವ್ರಿಗೆ ಎಲ್ಲಿ ಬರ್ಬೇಕು ಕಟ್ಟಕಂಡ ಬಂಗಾರ ಅಂತಂದು? ಆದ್ರೆ ಆಕಿ ಕೇಳಾಕತ್ತಾಳ, ಅಯ್ಯೋ 4 ತೊಲಿ ತಗೊಳ್ಳೋಣ, ಏನು 5 ತೊಲಿ ತಗೊಳ್ಳೋಣ, ಏನು ಒಂದಿಟ್ಟು ಹೆಚ್ಚಿಗೆ ಇಟ್ಕೊಳ್ಳೋಣ ಅಂತಂದು ಇಬ್ರು ಗಂಡ ಹೆಂಡತಿ ಕುಚ್ಚು ಮಾತಾಡತ್ತಾರ ಅಲ್ಲಿ ಕ್ವಾಣ್ಯಾಗ. ಬರ್ತೈತೇನ? ಅಂದ್ರೆ ಅವ್ರ ಹತ್ರ 5 ತೊಲಿಗಿನ ಹೆಚ್ಚಿಗೆ ಬಂಗಾರ ಐತಿ ಅಂತ ಈಗ ಲೆಕ್ಕ. ಆಕಿ ಹತ್ರ ಏನು ಬಂಗಾರ ಐತಿ ನನಗೂ ಲಕ್ಷ್ಯಕ್ಕಿಲ್ವ? ಅವ್ರ ತವ್ರ ಮನೆಯವ್ರು ಏನಾರು ಕೊಟ್ಟಿಗಿಟ್ಟಾರನ? ಯಾವಾಗ ಅವ್ರ ತವ್ರ ಮನೆಯವರು ಮದುವೆಯಾಗ ಹಾಕಿದ್ದಕ್ಕಿಗೆ ಬಂಗಾರನ ಹೊಳ್ಳಿ ಯಾವ ಬಂಗಾರ ಕೊಟ್ಟಾರು? ನೀನು ಮಾಡಿಸ್ಕೊಟ್ಟಿಲ್ಲ, ಅಣ್ಣನೂ ಮಾಡಿಸ್ಕೊಟ್ಟಿಲ್ಲ. ಯಾವ ಬಂಗಾರದ ಬಗ್ಗೆ ಮಾತಾಡಾಕತ್ತಾರ ನೋಡ್ಯವ? ಮತ್ತು ಅಣ್ಣ ನಿನಗೆ ಗೊತ್ತಿಲ್ದಂಗೆ ತುಡುಗನಾಗ ಆಕಿಗೆ ಬಂಗಾರ ಬೆಳ್ಳಿ ಮಾಡಿಸ್ಕೊಟ್ಟಾನ ಹೆಂಗ? ಮಾಡಿಸ್ಕೊಟ್ಟಲ್ಲಿ ಮತ್ತೆ ಬ್ಯಾಂಕಿಗೆ ಇಡೋ ಧೈರ್ಯ ಬಂದಿರ್ತೈತೆ ಅವ್ರಿಗೆ. ಇಲ್ಲ ತಂಗಿ, ಅಷ್ಟು ಬೆಲೆ ಬಾಳೋ ಬಂಗಾರ ಏನು ಅವ್ರಂತಕ್ಕೆ ಇದ್ದಂಗಿಲ್ಲ. ನಾ ಸುಳ್ಳು ಹೇಳಾಕತ್ತಿಲ್ವಿ, ಖರೇನ ಹೇಳಾಕತ್ತೀನಿ. ಆಕಿ ಇನ್ನೊಂದು ಜಾಸ್ತಿ ಇಟ್ಕೊಳ್ಳೇನ ಅಂದ್ಲು. ಅದಕ್ಕೆ ಅವ ನಮ್ದು ಉಂಗ್ರ ಇಟ್ಕೋ ಅಂತ ಹೇಳ್ದ. ಅಣ್ಣನ ಉಂಗ್ರ ಅದಾವಂತಲ್ಲ, ನಿನಗೆ ಗೊತ್ತಿಲ್ಲ ನಬಿ? ಅಣ್ಣನ ಉಂಗ್ರ ಯಾವ ನೀ ಇಸ್ಕೊಂಡಿಲ್ಲ? ಉಂಗ್ರ ನಿಮ್ಮ ಅಣ್ಣನಂತ ಯಾವ ಉಂಗ್ರ? ಮೀನಿ ಈಗ ನೆನಪಂತ ನೋಡ್ಲಿ. ಏನು ಯಾವ ಬಂಗಾರ? ಅಣ್ಣೇನಾರ ಮಾಡಿಸ್ಕೊಟ್ಟಿದ್ದ ನನಕಿಗೆ? ನಿಮ್ಮ ಅಣ್ಣ ಏನು ಮಾಡಿಸ್ಕೊಟ್ಟಿದ್ದಲ್ಲ, ಆ ಉಂಗ್ರ ಅಂದೆಲ್ಲ ನೆನಪಂತ. ಅಂದ್ರೆ ಇವಂಗ ಉಂಗ್ರ ಹಾಕಿದ್ರು ತಂಗಿ ಅವರು ಲಗ್ನದಾಗ. ಈಕಿದು ಇಳೆ ಮಾಡಿದಾಗ ಒಂದು ತೊಲೆ ಹಾಕಿದ್ರು, ಮತ್ತು ಈಕಿದು ಕುಬಸ ಮಾಡ ಮುಂದೆ 1 ತೊಲೆ ಹಾಕಿದ್ರು, ಮತ್ತು ಲಗ್ನದಾಗ ಏನೋ 1 ತೊಲೆ ಹಾಕದಂಗಿತ್ತನ, ಏನೋ ದೀಪಾವಳಿ ಕರೆಸ್ದಾಗವ ನನಗೂ ಲಕ್ಷ್ಯ ಇಲ್ಲ. ಅವಾಗ 1 ತೊಲೆ ಹಾಕಿದ್ರು. ಒಟ್ಟಾರ ಒಂದು 3 ತೊಲೆ ಉಂಗ್ರಾನ ಇವ್ರು ಹಾಕಿದ್ರು ಅವಂಗ. ನೋಡಿ ಅಷ್ಟು ಹಾಡಿಬಿಟ್ಟಿದ್ದಿರ್ಬೇಕು ಮೀನಾಕ್ಷಿ. ಆ ಬಂಗಾರ ಎಲ್ಲ ತನ್ನ ಹತ್ರ ಹ್ಯಾಂಗೆ ಗೋಳೆ ಮಾಡಿಟ್ಕೊಂಡ ನೋಡಿ. ನನ್ನ ತಲೆಗೆ ಓಡಿಲ್ ನೋಡ, ನನಗೆ ಲಕ್ಷಣ ಇಲ್ಲ ಈ ಬಂಗಾರದ್ದು. ಅದ ಏನಾರು ಉಂಗ್ರದ ಬಗ್ಗೆ ಮಾತಾಡಕತ್ತಿರ್ಬೇಕಿ. ಅವ್ರ ತವ್ರ ಮನೆ ಹಾಕಿವವು. ಅದಂತಿನ್ನ ಎಲ್ಲ ಅವನ ಹತ್ರ ಇರೋ ಬಂಗಾರ ಇಸ್ಕೊಂಡೆನ್ನ. ಈ ಉಂಗ್ರಿ ಅಲ್ಲಿಂದ ಬತ್ತು ಅಂತಂದು ಅವ್ರ ತವ್ರ ಮನೆಯವ್ರು ಹಾಕಿರೋವನ್ನ ಈ ಕ್ಯಾತ್ತಿಟ್ಕೊಂಡ ಹಡಬಿಟ್ಟಿಕ್ಕಿ ಅವತ್ತಂಗೆ ಯಾಕೆ ಮಾತಾಡಕತ್ತಿರೋದು? ಏನದಿವೆ ನೀನು? ಅವನು ಇಸ್ಕೊಂಡು ಇಟ್ಕೊಳಕ್ ಬಂದಿಲ್ಲ ನಿನಗೆ. ನೋಡಿಗ 3-4 ತೊಲೆ ಅವರ ತಕ್ಕನ ಐತಿ. ಅಯ್ಯ ತಂಗಿ, ನಂಗೆ ಲಕ್ಷಣ ಆಗಿಲ್ಲ ಅವ್ರು ಲಗ್ನದಾಗ ಹಾಕಿದ್ದು. ನೋಡು ಹೆಂಗೆ ಅವ್ನು ಬಚ್ಚೆ ಮಾಡಿ ಇಟ್ಕೊಂಡಾಳಕಿ. ಅಂದ್ರೆ ಆಕೆ ತವ್ರ ಮನೆಗೆ ಹೋಗಿದ್ಲಲ್ಲ, ಅವಾಗ ಅವನಿಗೆ ಎತ್ಕೊಂಡು ಹೋಗಿದ್ಲ ಅನಿಸ್ತೈತಿ. ಆಕೆ ತವ್ರ ಮನೆಗೆ ಊಟ ಅರ್ಬಿ ಮ್ಯಾಗ ಹೋಗ್ಯಾರ, ಏನು ತೊಗೊಂಡು ಹೋಗಿದ್ದಿಲ್ಲ. ನಾವು ಅವ್ರ ಕ್ವಾಣಿ ಲಕ್ಷ್ಯ ಮಾಡಿ ಹುಡುಕಿಲ್ಲ ಅಷ್ಟೇ. ಸುಮ್ಮನಿರಿ, ಏನಾರ ಮಾತಾಡಬೇಡಿ. ಅದು ಹೋಲಿ ಬಿಡು ತಂಗಿ. ಅಲ್ಲ 3 ತೊಲೆ ಆತು, 3 ತೊಲೆಗೆ ಅಲ್ಲಿ 2 ಲಕ್ಷ ಕೊಡ್ತಾರೆ. 3 ತೊಲೆಗೆ 2 ಲಕ್ಷ ಕೊಡಂಗಿಲ್ಲ. ಉಳಿದಿದ್ದ ಬಂಗಾರ ಮತ್ತೆ ಹಾಕಿ ಇಡ್ಬೇಕಲ್ಲ ಅವರು. ಏನತ್ತೇನವ ಇವ್ವ, ಒಟ್ಟಲ್ಲಿ ಸಾಕನು ಬೇಕನು ಅಂತಂದು ಮಾತಾಡಕತ್ತಿದ್ರು. ಹಠ ಕೇಳಿಸ್ಕೊಂಡ ಒಟ್ಟಲ್ಲಿ ಅವ್ರ ತಕ್ಕ ಇನ್ನೂ ಭಾಳ ಐತರು ಬಂಗಾರ ಹೇಳಿರಾಕಿಲ್ಲ ನಿನ್ನಾಗ. ಏನು ತವ್ರ ಮನೆಯಿಂದ ತಂದು ಇಟ್ಕೊಂಡಿದ್ದು ನಿನ್ನ ಮುಂದೆ ಹೇಳಿಲ್ಲ. ಏನತ್ತೇನವ ಮತ್ತೇನು ಅಣ್ಣ ತುಡುಗನೆ ಮಾಡಿಸ್ಕೊಟ್ಟಾನ ಏನು? ಈಗ ಬರ್ತಾರೆ ಕೇಳಿ. ಅವ್ರಿಗೆ ಬ್ಯಾಂಕಿಗೆ ಹೋಗಿ ತಯಾರಾಗತ್ತಾರ. ಈಗ ಬರ್ತಾರೆ ಕೇಳಿ. ನೋಡಿದೆ ಏನು ಮಾಡ್ತೀನಿ ಮೀನಾಕ್ಷಿ? ನಾನು ಮಗಗೆ ಮೋಸ ಮಾಡ್ತೀನಿ ಅಂತಂದು ಹೇಳಿ ಹೊಯ್ಕೋತ ನಾವು ಭಾಡೆ. ಈಗ ನನ್ನ ತುಡುಗಲೆ ಬಂಗಾರ ಮಾಡಿಸಿ ಇಟ್ಕೊಂಡಾರಲ್ಲ ತಾವು, ಅವಾಗ ಮೋಸ ಮಾಡ್ದಂಗೆ ಆಗೋದಿಲ್ಲನ? ಬರಲಿ
ಕೇಳ್ದ ಬಿಡ್ತಾನೆ ನಾಕಿನ ಕೇಳ್ತಾನೆ ಎಲ್ಲ ಬಂತ ಅವ್ರಿಗೆ ಅಟ್ಟಕಂಡ ಬಂಗಾರ ಅಂತ ಕೇಳಾರಿಗೆ ಮುಂದೆ ಹೆಜ್ಜೆ ಇಡಾಕ್ ಬಿಡ್ತೀನಿ ಬಿಡಂಗಿಲ್ಲ ಅಂದ್ರೆ ನಾಕಿ ಹ್ಞೂ ಯವ್ವ ಬಿಡಬೇಡ ನೀ ಕೇಳಲಿ ಅಂತಾನೆ ನಾನು ನಿನ್ನ ಹತ್ರ ಹೇಳಕ್ ಬಂದೀನಿ ಈಗ ಅವ್ರು ಬ್ಯಾಂಕಿಗೆ ಹೋಗಕ್ಕೆ ತಯಾರಾಗ್ಯಾರ ಈಗ ಬರ್ತಾರ ನೀ ಬಿಡಬೇಡ ತಡಾಕಿ ಕೇಳಿ ಇಲ್ಲೇ ಕುಂದಿರ್ತೀನಿ ರತ್ನಿ ತಯಾರಾದಿ ದೌಡ್ ಬಾ ಹೊತ್ತಕತಿ ಬರೀ ಸವರ್ಸ್ತಾಳ ನೋಡು ಬಾರ್ಲೇ ಹಾ ಬಂದಿರಿ ನಡೀರಿ ಹೋಗೋಣ ಸಿದ್ಯಾ ಏನ್ ಬೇ ಎಲ್ಲಿ ಹೊಂಟಿರಿ ನಡೀರಿ ಒಂದು 5 ಮಿನಿಟ್ ಕುಂತ ಹೋಗೋಣ ಅರಿಷ್ಟ ಬಾಯ್ ಹಾಕಿದ್ಲ ನಿಮ್ಮವ ಎಲ್ಲಿ ಹೊಂಟಿರಿ ಅಂತಂದು ಇನ್ನು ಹೋಗಿದ್ ಕೆಲಸ ಆದಂಗ ಬಿಡು ಯಾಕಲೇ ಹಡಿಬಿಟ್ಟಿ ನನ್ನ ಬಾಯಿ ಏನಾಕ ದರಿದ್ರ ಇಲ್ಲ ಈ ಮನಿ ಇಷ್ಟು ಉದ್ಧಾರ ಆಗೈತೆ ಅಂದ್ರೆ ನಾ ಬಂದ ಮ್ಯಾಗ ನಿನ್ನ ಕಾಲ್ಗುಣ ಸುಮಾರು ಇದ್ದಿರಬೇಕು ನನ್ನ ಬಾಯಿ ಸುಮಾರಿಲ್ಲ ಯವ್ವ ಹೋಗ್ಲಿ ಬಿಡು ಈಗ ಎಲ್ಲಿಗೆ ಹೊಂಟೇವಂತ ನಿನಗೆ ಹಾಕ್ಬೇಕು ಅಲ್ಲ ಯಾಕ ಈ ಮನ್ಯಾಗ ನಾ ಹಿರೇ ಮನುಷ್ಯ ಅದನಿ ಈಗ ಎಲ್ಲಿ ಹೋಗ್ತೀರಿ ಎಲ್ಲಿ ಬರ್ತೀರಿ ಅದನ್ನೆಲ್ಲ ನನಗೆ ಕೇಳೋ ಅಧಿಕಾರ ಇಲ್ಲನ ಇತ್ತು ಆದ್ರೆ ಈಗ ಕಳ್ಕೊಂಡಿ ನಾವು ಹೇಳೋ ಅವಶ್ಯಕತೆ ಇಲ್ಲ ನಿನಗೆ ಎಲ್ಲಿ ಹೋಗ್ತೀವಿ ಎಲ್ಲಿ ಬರ್ತೀವಿ ಅಂತಂದು ನಮ್ಮ ಜೀವನ ಐತಿ ನಮ್ಮ ಸ್ವತಂತ್ರ ಐತಿ ಕೇಳೋ ಅಧಿಕಾರ ನೀನು ಇಟ್ಕೊಂಡಿದ್ರೆ ಹೇಳೋ ಅಂತ ಮನಸ್ಸು ನಮಗೂ ಇರ್ತಿತ್ತು ಇದೊಂದು ನೆವ ಬೇಕಾಗಿತ್ತು ನಿಮಗೆ ಅಷ್ಟೇ ಗಂಡ ಹೆಂಡತಿ ಇಬ್ರು ತುಡುಗ್ಲೆ ರೊಕ್ಕ ಬಂಗಾರ ಮಾಡಿ ಇಟ್ಕೊಂಡು ಅವ್ವ ಮಗಳನ್ನ ನಮ್ಮನ ಇಬ್ಬರನ್ನ ನಿಷ್ಠುರ ಮಾಡಿ ನಿಲ್ಲಿಸಿರೇನ ಈ ಊರಾಗ ನೀವು ಚಲೋ ಆಗೋರು ನಮ್ಮನ್ನ ಕೆಟ್ಟವ್ರು ಮಾಡಿ ನಿಲ್ಸವ್ರು ನೀವು ಊರಾಗ ಯಾರು ಚಲೋರು ಯಾರು ಕೆಟ್ಟವ್ರು ಅಂತ ಎಲ್ಲರಿಗೂ ಗೊತ್ತೈತಿ ನಾವೇನು ಅದ್ರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ ಇನ್ನೊಂದು ಅಂದ್ರಲ್ಲ ತುಡುಗ್ಲೆ ರೊಕ್ಕ ಬಂಗಾರ ನಾವು ಮಾಡಿಲ್ಲದನ್ನ ನೀವು ಮಾಡಿರಿ ನಾವೇನು ತುಡುಗ್ಲೆ ರೊಕ್ಕ ಮಾಡಿರಿ ಸೀದಾ ಮಾತಾಡಿ ನೋಡುವ ಮೀನಾಕ್ಷವ ಇದು ನಮ್ಮ ಮನೆ ಐತಿ ನಮ್ಮ ಸಂಸಾರ ಐತಿ ನಮ್ದು 108 ಜಗಳ ಇರ್ತಾವ ನೀನು ಈ ಮನೆ ಮಗಳದಿ ನಿನಗೂ ಈ ಸಂಸಾರಕ್ಕೂ ಏನು ಸಂಬಂಧ ಇಲ್ಲ ನಿಂದೆಷ್ಟೈತಿ ಅಷ್ಟೇ ಇದ್ದು ಬಿಡು ಇದ್ರಾಗ ಏನು ಬಾಯಿ ಹಾಕದಂಗ ಹಲ್ಲಾನೆ ಅಲ್ಗಿ ಇಟ್ಕೊಂಡು ಸುಮ್ಮನೆ ಇದ್ದು ಬಿಟ್ಟು ಚಲೋ ಇಲ್ಲಾಂದ್ರೆ ಅಂದ್ ಅನ್ಸ್ಕೊಳ ಚಂದ ಎಡಿ ಹಾಕಿ ನೋಡಿ ಹೇಳ್ತೀನಿ ನಾ ಆಕಿಗೆ ಎಂತ ಅವ್ರು ಮಾಡ್ತಿ ಆಕೆನ್ಕಿ ಈ ಮನೆಗೆ ಸಂಬಂಧ ಇಲ್ಲ ಈ ಮನೆ ಮಗಳದಾಳಕಿ ನೀನು ನಿನ್ನೆ ಮೊನ್ನೆ ಬಂದಿರ್ಬೇಕು ಇದ ಮನ್ಯಾಗ ಹುಟ್ಟಿ ಆಡಿ ಬೆಳೆದಾಳಕಿ ಈ ಮನ್ಯಾಗ ನಿನಗೆ ಎಷ್ಟು ಅಧಿಕಾರ ಐತಿ ನೋಡು ಅದ್ರ 4ರಷ್ಟು ಈ ಮನ್ಯಾಗ ಅಧಿಕಾರ ಐತಿ ಈ ಮನ್ಯಾಗ ಅಧಿಕಾರ ಐತಿ ಆಕಿಗೆ ನಾನು ಸಂಸಾರದ ತಲೆ ಹಾಕುವ ಅಧಿಕಾರ ಇಲ್ಲ ಆಕಿಗೆ ಅದನ್ನ ತಿಳ್ಕೊರಿ ನೀವು ಮೊದಲ ಸುಮ್ಮನೆ ರತ್ನಿ ನಾವೊಂದನ್ನು ನೀವೊಂದನ್ನು ಬರೀದಾಕತಿ ಇವಾಗ ಏನು ಬಿ ನಿಂದು ಒಣರಗಳಿ ನಮ್ಮ ಪಾಡಿಗೆ ನಾವು ಇದ್ರು ನೀವು ಬಿಡೋದಿಲ್ಲಲ್ವೇ ಕಾಲು ಕೆದ್ರಕೊಂಡು ಬರೀ ಜಗಳಕ್ಕೆ ನಿಂದಿರ್ತೀರಿ ನಿನಗೆ ಏನಾರು ಆಗ್ಬೇಕಾಗಿತ್ತು ಈಗ ಅದನ್ನು ಹೇಳು ಮೊದಲ ನೀವು ಎಲ್ಲಿ ಹೊಂಟಿರಿ ಅದನ್ನ ಮೊದಲು ಹೇಳಿ ನನಗೆ ನಾವು ಬ್ಯಾಂಕಿಗೆ ಹೊಂಟಿ ಎದಕ್ಕೆ ಅಂದ್ರೆ ರೊಕ್ಕ ಕೇಳಿದ್ರಂತೂ ನೀ ಕೊಡ್ಲಿಲ್ಲ ಅದಕ್ಕೆ ಬ್ಯಾಂಕಿಗೆ ನಮ್ಮ ಬಂಗಾರ ಇಟ್ಟು ಸಾಲ ತಗೊಂಡು ಬರಕ್ಕೆ ಹೊಂಟೇವಿ ಹಾ ಇದ ಮಾತ ಬರಲಿ ಅಂತ ನಾನು ಅಟ್ಟೋತಿಂದ ಕಾಯಕತ್ತಿದ್ದೆ ಏನ್ ಲಾಸ್ ಇದ್ದೆ ದುಡ್ದಿದ್ದೆಲ್ಲ ನಿನ್ನ ಕೈಯಾಗ ಕೊಟ್ಟೆನಿ ಅವ್ವ ಮಗಳು ಬಂಗಾರ ಮಾಡಿಸಿ ಇಟ್ಕೊಂಡಿರಿ ಅಂತ ಇಬ್ರು ಗಂಡ ಹೆಂಡತಿ ನಮ್ಮನ್ನು ಹತ್ತು ನಿಂದಿರ್ಸಿರಲ್ಲ ನಿಮ್ಮ ಹತ್ರ ಅಟ್ಟಕಂಡ ರೊಕ್ಕ ಎಲ್ಲಿಂದ ಬಂತು ಅಟ್ಟಕಂಡ ಬಂಗಾರ ಎಲ್ಲಿಂದ ಬಂತು ಯಾವಾಗ ಹೆಂಡತಿಗೆ ತುಡುಗ್ನಾಗ ಮಾಡಿಸ್ಕೊಟ್ಟಿದ್ದಿ ನೀ ಸುಮ್ನಿರ್ ಏನಂದಿದ್ದು ತುಡುಗ್ನಾಗ ರೊಕ್ಕ ನಾವ್ ಇಟ್ಕೊಂಡಿದ್ರೆ ನಿನ್ನ ಹತ್ರ ಯಾಕೆ ನಾವು ಸಾಲ ಕೇಳ್ತಿದ್ವಿ ಯಾಕಂದ್ರೆ ನಳ್ಳವ್ರ ನೆಲ್ಲಕ್ಕೆ ಹಾಕ್ರಿ ನಮ್ಮನ್ನ ಹೊರಸ್ ಹಾಕ್ರಿ ಅಂತಂದು ನಮ್ಮ ಹತ್ರ ರೊಕ್ಕಿಲ್ಲ ಅಂತ ನಳ್ಳಿ ನಮ್ಮ ಹತ್ರ ಇಸ್ಕೊಂಡು ನೀವು ಗಾಳೆ ಮಾಡಿ ಇಟ್ಕೊಳ್ಳೋರು ನನಗೆ ಗೊತ್ತಿಲ್ಲ ಅನ್ಕೋಬೇಡ ನೀ ಅದೆಯಲ್ಲ ಭಾಳ ನಾಟಗಾಡ್ತಿದೀನಿ ಮಾಟಗಾಡ್ತಿದೀನಿ ನೀ ಎಟ್ಟು ನೀರ ಮುಳುಗ್ತೀನಿ ಅನ್ನೋದು ನನಗೆ ಗೊತ್ತೈತಿ ಲೇ ನಿನ್ನ ಹತ್ರ ಎಟ್ಟಕೊಂಡ ಬಂಗಾರ ಎಲ್ಲಿಂದ ಬಂತ್ಲೆ ಎಟ್ಟಕೊಂಡ ಬಂಗಾರ ಅಂದ್ರೆ ಎಟ್ಟಕೊಂಡ ಐತ ನತ್ತಕ್ ಬಂಗಾರ ಯಾವ ಏನು ಮಾತಾಡಕತ್ತಿ ಅಕ್ಕಿ ಹತ್ರ ಎಲ್ಲಿಂದ ಬರ್ಬೇಕು ಬಂಗಾರ ರೊಕ್ಕ ಎಲ್ಲಿಂದ ಬರ್ಬೇಕಂದ್ರೆ ಈಗ ಬ್ಯಾಂಕಿಗೆ ಇಡಕ ಬಂಗಾರ ಎಲ್ಲಿಂದ ಬರಾಕತ್ತೈತಿ ನಿಮಗೆ ಎಲ್ಲಿಂದ ಬರಾಕತ್ತೈತಿ ಅಂದ್ರೆ ಇದು ನಮ್ಮ ತವ್ರ ಮನೆಯವ್ರು ಕೊಟ್ಟಿರೋದು ಅಲ್ಲ ನಿಮ್ಮ ತವ್ರ ಮನೆಯವ್ರು ಬ್ಯಾಂಕಿಗೆ ಇಡೋಟ್ಟು ಅದು 2 ಲಕ್ಷ ಸಾಲ ತಗೊಳಟ್ಟು ಬಂಗಾರ ಏನು ಕೊಟ್ಟಿದ್ರೆ ಅವ ನಿನಗೆ ಯಾಕೆ ಲಗ್ನದಾಗ ಇಸ್ಕೊಂಡಿದ್ದ ಲಕ್ಷ ಇಲ್ಲನ ಎಲ್ಲ ಬಂದಾಗ ಒಂದ್ಸಲಿ ಹೋದಾಗ ಒಂದ್ಸಲಿ ತೊಲಿ ಅರ್ಧ ತೊಲಿ ಅಂತ ಇಸ್ಕೊಂಡಿದ್ರಲ್ಲ ಅದ ಬಂಗಾರ ಐತಿ ನೋಡು ಮನ್ಯಾಗ ಒಬ್ಬ ಕಿರೆ ಮನುಷ್ಯ ಅದನಿ ಆತ್ತೆ ಅದನಿ ಅದನ್ನ ನನ್ನ ಕೈಯಾಗ ಕೊಡ್ಬೇಕನ್ನೋದಿಲ್ಲ ಅದನ್ನ ನೀ ಹ್ಯಾಂಗ ಗುಟ್ಟ ಬಾಳೆ ಮಾಡಿ ಇಟ್ಕೊಂಡಿ ಇಲ್ಲ ಅದನ್ನ ಒಟ್ಟು ನಿನ್ನ ಕೈಯಾಗ ಕೊಟ್ಟು ನಾವು ತಿರುಪತಿ ಚಂಬ ಹಿಡ್ಕೊಂಡು ಹೋಗ್ಬೇಕಾಗಿತ್ತಾನೆ ನಿನಗ ನೋಡ ಭಾಡೆ ಹೆಂಗ ಮಾತಾಡ್ತಾಳ ನೋಡು ಈಗ ನಿನ್ ಹೆಂಡತಿ ತುಡುಗಂಟ ಮಾಡಿ ಇಟ್ಕೊಂಡಿಲ್ಲನ ಹೋಬೇ ನಮಗಂತಾರ ತುಡುಗಲೆ ರೊಕ್ಕ ಬಂಗಾರ ಮಾಡಿ ಇಟ್ಕೊಂಡಾಳತ್ತ ಈಗ ತಾಯಿ ಏನ್ ಮಾಡಕತ್ತಾಳು ಯವ್ವ ನಿನ್ನ ಹತ್ರ ನನಗೆ ಹೆಚ್ಚು ಮಾತಾಡೋಕೆ ಮನಸ್ಸಿಲ್ಲ ಆದ್ರೂ ನೀ ಕೇಳಾಕತ್ತಿ ಅಂತ ಹೇಳತ್ತೀನಿ ನಾನು ಹೆಂಡ್ತಿ ಏನೋ 10 ರೂಪಾಯಿ ತುಡುಗಂಟು ಮಾಡಿ ಇಟ್ಟಿಲ್ಲ ಆಕೆ 5 ಪೈಸಾ ಎತ್ತಿಟ್ರು ನನಗೆ ಹೇಳ್ತಾಳೆ ನನ್ನ ಮುಂದೆ ಅಂಥದ್ದೇನು ನನ್ನ ಮುಂದೆ ಗುಟ್ಟು ಮಾಡಂಗಿಲ್ಲ ಆ ಬಂಗಾರ ಏನು ನಿನ್ನ ಕಡೆಯಿಂದನೂ ತೊಗೊಂಡಿದ್ದಲ್ಲ ನಾನು ಮಾಡಿಸ್ಕೊಟ್ಟಿದ್ದಲ್ಲ ಅದೇನೋ ಅವ್ರವ್ವಾರ ಮಾಡಿಸ್ಕೊಟ್ಟಿದ್ದಂತೆ ಲಗ್ನದಾಗ ನನಗೆ 1-2 ಉಂಗ್ರ ಹಾಕಿದ್ರು ಏನಾಕಿಗೆ 1 4 ತೊಲಿ ತಾಳಿ ಚೈನ ಹಾಕಿದ್ರಂತ ಆ ತಾಳಿ ಚೈನ ಉಂಗ್ರ ಸೇರಿಸಿ ಬ್ಯಾಂಕಿಗೆ ಇಡಾಕೊಟ್ಟೇವಿ ಸಮಾಧಾನ ಆತಿಲ್ಲ ಅದು ಇಟ್ಟಾಕಿ ಕೊಟ್ಟು ಬರೇ ಕೊಳ್ಳಿಲೇ ಇರ್ಬೇಕಾಗಿತ್ತು ನಿಮ್ಮ ಮುಂದೆ ಮತ್ತೆ ಅದು ಒಂದಿಟ್ಟು ತಾಳಿನ ಇವ್ರಿಗೆ ಕೊಟ್ಟು ಬಿಟ್ಟಿದ್ದು ಇವರು ಮುರಿಸಿ ಅದನ್ನ ಇನ್ನೊಂದು ಏನಾರ ಮಾಡಿ ಹಾಕೋತಿದ್ರು ನಾವು ಬಿಚ್ಚಲಿ ಗೊರಮ್ನಂಗೆ ಹಿಂಗ ಹರಗಾಡ್ಬೇಕಾಗಿತ್ತು ಅದು ಒಟ್ಟು ಕೊಡ್ಲಿಲ್ಲ ಅನ್ನೋದ ಸಂಕಟಗರದ ಮಾತಾಡಕತ್ತಾರ ಈಗ ಅವರು ಲೇ ಇಲ್ಲಿದ್ದ ಮಾತಾಡ್ಬೇಡ ನಾ ಏನು ಮನಿ ಸಸಿದು ತಾಳಿ ಕಿತ್ಕೊಂಡು ನನ್ನ ಹತ್ರ ಇಟ್ಕೊಳ್ಳಂತ ನೀತಿಗೇಡಿ ಅಲ್ಲ ನಾನು ನನಗೆ ಯಾಕೆ ಸಂಕಟಗರಿತೈತಿ ನನಗೇನು ಗೊತ್ತು ನೀವು ತಾಳಿ ಬ್ಯಾಂಕಿಗೆ ಇಡಾಕೊಂತೀರಿ ಅನ್ನೋದು ಈಗ ಹೆಚ್ಚು ಮಾತಬೇಡ ಈಗ ಗೊತ್ತಾತಿಲ್ಲ ರತ್ನ ನಡಿ ಹಿಂಗ ನೀವೊಂದನ್ನು ನಾವೊಂದನ್ನು ಬರೀ ಇಲ್ಲ ವಾದ ಮಾಡ್ಕೊಂಡು ನಿಲ್ಲದಾಕತಿ ಅಲ್ಲಿ ಬ್ಯಾಂಕ್ ಬಂದಾಕತಿ ನಡಿ ಹೋಗೋಣ ಬರ್ರಿ ಕಸ ಬರ್ರಿ ಸರಿಯಾಗಿ ಏನು ಬಂಗಾರ ಅಂತ ತಿಳ್ಕೊಬೇಕಿಲ್ಲ ಆಕೆ ತಾಳಿ ಚೈನ್ನ ಸೇರಿಸಿ ಬ್ಯಾಂಕಿಗೆ ಇಡಾಕೊಂಟಾಳಂತಂದ್ರೆ ಹೇಳ್ಬೇಕಿಲ್ಲ ಎಲ್ಲ ಅರ್ಧಂಬರ್ಧ ಕೇಳಿಸ್ಕೊಂಡ್ ಬಂದಿಲ್ಲ ನಮ್ಮ ಕಿಮ್ಮತ್ ಕಳಿತೀನಿ ನಂಗೇನು ಗೊತ್ತು ತಾಳಿ ಚೈನ್ ಇಡಾಕೊಂಟಾರ ಅವ್ರು ಅನ್ನೋದು ಬಂಗಾರ ಅನ್ನಕತ್ತಿದ್ದಕ್ಕೆ ನಾನಂದೆ ತಾಳಿ ಚೈನು ನಾನು ಇಸ್ಕೊಂಡಿಲ್ಲ ಅದು ನಮ್ಮ ಲಗ್ನದಾಗ ಅವ್ರ ತವ್ರ ಮನೆಯವ್ರು ಹಾಕಿರೋದು ಅದ 1-2 ಉಂಗ್ರ ತಾಳಿ ಚೈನ್ ಸೇರಿಸಿ ಇಡಾಕೊಂಡಿರ್ಬೇಕು ಅಟ್ಟ ನಿನ್ನ ಮಾತು ಕೇಳ್ಕೊಂಡು ಸುಳ್ಳ ಅವ್ರ ಕುಟ್ಟ ಹುಯ್ಯ ಅಂತ ನಿಂತೆ ನಾನು
ಮಾಡೋವೆಲ್ಲ ಬರೀ ಇಂಥ ಕೆಲಸನ ಅಲ್ವೇ ಮೌಗ್ನ ಏನು ಚಲೋ ಮಾಡಕ್ಕೆ ಹೋದ್ರೂ ಚಲೋ ಅನ್ಸೋದಿಲ್ಲ. ಕೊನೆಗೆ ಮತ್ತು ಮೊದಲು ಪರನ ಮಾತಾಡ್ತಾ ಏನಾರ ಮಾಡ್ಕೋ. ನಾ ಇನ್ನೊಂದ್ಸಲಿ ನಿಂಗೆ ಏನು ಬಂದು ಹೇಳೋದಿಲ್ಲ, ಏನು ಹೇಳಬೇಡಿ. ಏನು ಮಾಡಲಿ, ನಾ ಏನಾರ ಒಂದು ಮಾಡಕ್ಕೆ ಹೋದ್ರೆ ಇನ್ನೇನೊಂದರ ಆಗ್ಬಿಡ್ತಿ. ಈ ರತ್ನಿ ಎಷ್ಟರ ಹಡಿಬಿಟ್ಟು ಚಾಲೋ ಇದ್ದಾಳಿಕಿ, ಅತಿಗೆಂತಿಕಿ ನನಗೆ ಶತ್ರು ಅದಾಳಿಕಿ. ನಾವೊಂದು ಏನೋ ಕೇಳಿಸ್ಕೊಂಡಿರ್ತೀನಿ, ಇಲ್ಲೇನೋ ಸೀನ್ ಕ್ರಿಯೇಟ್ ಮಾಡಿಬಿಡ್ತಾಳೆ, ಎಲ್ಲ ನಮ್ಮ ಬಾಯಿ ಬಂದು ಮಾಡಿಬಿಡ್ತಾಳೆ ನೋಡು.